ನಮಸ್ಕಾರ. ಪ್ರಕೃತಿಯ ಕೂಸಾದ ಮನುಷ್ಯ ದಟ್ಟ ಕಾಡು, ಭಯಂಕರ ಪ್ರಾಣಿಗಳು, ವಿಷಜಂತುಗಳು, ಭೀಕರ ಕತ್ತಲೆ, ಗುಡುಗು, ಮಿಂಚು, ಸಿಡಿಲು, ಮಳೆ, ಉರಿಯುವ ಬೆಂಕಿ, ಕಾಳ್ಗಿಚ್ಚು, ಹಿಮ ಇತ್ಯಾದಿಗಳಿಂದ ಬೆಚ್ತಾ ಇದ್ದ, ಬೆದರ್ತಾ ಇದ್ದ, ಕಂಗಾಲಾಗ್ತಾ ಇದ್ದ. ಇವುಗಳನ್ನೆಲ್ಲ ಸೃಷ್ಟಿಸಬಲ್ಲ, ನಿಯಂತ್ರಿಸಬಲ್ಲ, ನಿವಾರಿಸಬಲ್ಲ ಯಾವುದೋ ಅಗೋಚರ ಶಕ್ತಿ ಇದೆ ಅಂತ ಅವನಿಗೆ ತೋರ್ತಾ ಇತ್ತು. ರಕ್ಷಣೆಗೋಸ್ಕರ ಅವುಗಳನ್ನು ಪ್ರಾರ್ಥಿಸ್ತಾ ಇದ್ದ, ಪೂಜಿಸ್ತಾ ಇದ್ದ. ಒಲಿಸ್ಕೊಳ್ಳೋದಕ್ಕೋಸ್ಕರ ಹರಕೆ ಹೊರ್ತಾ ಇದ್ದ, ಬಲಿ ಕೊಡ್ತಾ ಇದ್ದ. ಸುಖ ಕೊಡು ಅಂತ ಅಂಗಲಾಚ್ತಾ ಇದ್ದ. ದುಃಖ ಬಂದರೆ ಅದೇ ತನ್ನ ಆರಾಧ್ಯ ದೈವಗಳನ್ನು ಶಪಿಸ್ತಾ ಇದ್ದ. ಇದಕ್ಕೆಲ್ಲ ಯಾವುದೋ ವಿಧಿ ಕಾರಣ ಅಂತ ಹೇಳಿ ಹತಾಶೆಯಿಂದ ಕೈಚೆಲ್ಲಿ ಕೂರ್ತಾ ಇದ್ದ. ಕೆಲವು ವಿಚಾರವಂತ ವ್ಯಕ್ತಿಗಳು ಸಮಸ್ಯೆಯ ಆಳಕ್ಕೆ ಇಳಿಯೋದಕ್ಕೆ ಯತ್ನಿಸ್ತಾ ವಿಚಾರಾಧೀನರಾಗಿ ಪ್ರಾಪಂಚಿಕತೆಯನ್ನು ಮರೆತು ಮೌನಿಗಳಾದರು. ಇವರಿಗೆ ಮನಸ್ಸು ಏಕಾಗ್ರವಾಗ್ತಾ ಇದ್ದ ಹಾಗೆ ಹಲವು ಅತೀಂದ್ರಿಯ ಅನುಭವಗಳು, ಅತೀಂದ್ರಿಯ ಶಕ್ತಿಗಳು ಕರಗತವಾದವು. ಇಂಥವ್ರನ್ನು ಋಷಿಗಳು, ಮುನಿಗಳು ಅಂತ ಕರೆದರು. 2600 ವರ್ಷಗಳ ಹಿಂದೆ ಭಾರತೀಯ ಕಾಡಿನ ಶಾಂತಿ ಪರಿಸರದಲ್ಲಿ ಹಲವು ಆಧ್ಯಾತ್ಮಿಕ ಪ್ರಯೋಗಗಳು ನಡೀತಾ ಇದ್ವು. ದೇಹದ ಆರೋಗ್ಯಕ್ಕಾಗಿ ಯೋಗಾಭ್ಯಾಸ ರೂಪುಗೊಳ್ತಾ ಇತ್ತು. ಮನುಷ್ಯನಲ್ಲಿ ಮನಸ್ಸೇ ಬಹಳ ಪ್ರಬಲವಾದ ಶಕ್ತಿ. ಮನಸ್ಸಿನಲ್ಲಿ ಹಲವು ಆಲೋಚನೆಗಳು, ಹಲವು ಪ್ರಶ್ನೆಗಳು ಹೇಳ್ತಾ ಇದ್ವು. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಸದ್ಗೃಹಸ್ಥರ ಶ್ರೇಷ್ಠ ಪುತ್ರರು ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾಯಿದ್ರು. ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹಲವು ಪ್ರಯೋಗಗಳ ಮುಖಾಂತರ ಪ್ರಕೃತಿಯ ರಹಸ್ಯನ ಅನಾವರಣಗೊಳಿಸ್ತಾ ಇದ್ದಾರೆ. ಆಗ ಆ ದೇಶಗಳಲ್ಲಿ ಜನ ಮೈಮುಚ್ಚೋದಕ್ಕೋಸ್ಕರ ಸೊಂಟಕ್ಕೆ ಮರದ ತೊಗಟೆಗಳನ್ನು, ಎಲೆಗಳನ್ನು, ಬಳ್ಳಿಗಳನ್ನು ಕಟ್ಟಿಕೊಂಡು ಮೈಗೆ ಬಣ್ಣ ಹಚ್ಕೊಂಡು ತಿರುಗ್ತಾ ಇದ್ದರು. ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ಸುಮಾರು 65 ಬಗೆಯ ಆಧ್ಯಾತ್ಮ ವಾದಗಳು ಪ್ರಚಾರದಲ್ಲಿದ್ದವು ಮತ್ತು ಹಲವು ಧ್ಯಾನ ಪದ್ಧತಿಗಳು ಜನಪ್ರಿಯವಾಗಿದ್ದವು. ಇನ್ನೂ ಆಧ್ಯಾತ್ಮ ಪ್ರಯೋಗಗಳು ನಡೀತಾನೇ ಇದ್ದವು. ತೀಕ್ಷ್ಣಮತಿಯ ತರುಣ ತಪಸ್ವಿ ಒಬ್ಬ ತನ್ನ ಮನಸ್ಸಿನಲ್ಲಿ ಹೇಳ್ತಾ ಇದ್ದ ಹಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇದ್ದ. ಇವನು ಆ ಕಾಲದಲ್ಲಿ ಬಹಳ ಪ್ರಸಿದ್ಧರಾಗಿದ್ದ ಇಬ್ಬರು ಶ್ರೇಷ್ಠ ಸಾಧನೆಯ ಗುರುಗಳನ್ನು, ಧ್ಯಾನದ ಗುರುಗಳನ್ನು ಆಶ್ರಯಿಸಿ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದ. ಈ ರೀತಿ ಧ್ಯಾನಾವಸ್ಥೆಯಲ್ಲಿರುವಾಗ ಮನಸ್ಸು ದೇಹಭಾವವನ್ನು ಮರೆತು ಆನಂದದಲ್ಲಿ ಮುಳುಗಿರ್ತಾ ಇತ್ತು. ಈ ಧ್ಯಾನಾವಸ್ಥೆಯಿಂದ ಹೊರಗೆ ಬಂದಾಗ ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ಅಶಾಂತಿ, ಅತೃಪ್ತಿ ಕಾಡ್ತಾ ಇದ್ದಿದ್ದು ಇವನ ಅನುಭವಕ್ಕೆ ಬರ್ತಾ ಇತ್ತು. ಇದಕ್ಕೆಲ್ಲ ಕಾರಣ ಏನು ಅಂತ ಅವನು ಹುಡುಕ್ತಾ ಇದ್ದ. ಅವನ ಗೃಹಸ್ಥ ಜೀವನದಲ್ಲಿ ಅವನಿಗೆ ಯಾವ ದುಃಖವೂ ಇರಲಿಲ್ಲ. ತರುಣ ಹೃದಯಗಳು ಬಯಸುವ ಸಕಲ ಸುಖ ಸೌಭಾಗ್ಯಗಳು ಅವನಿಗೆ ಜನ್ಮದಿಂದಲೇ ಲಭ್ಯವಾಗಿತ್ತು. ಅವನು ರಾಜಪುತ್ರನಾಗಿದ್ದ. ಇಷ್ಟೆಲ್ಲ ಸುಖ ಸೌಲಭ್ಯಗಳ ಮಧ್ಯೆಯೂ ಅವನ ಮನಸ್ಸು ಆಗೀಗ ಅತೃಪ್ತವಾಗ್ತಾ ಇತ್ತು. ಅಷ್ಟೇ ಅಲ್ಲ, ಮನುಷ್ಯ ಲೋಕದ ದುಃಖವನ್ನು ನೋಡಿ ಅವನ ಮನಸ್ಸು ಬಹಳ ಕನಿಕರದಿಂದ ತುಂಬ್ತಾ ಇತ್ತು. ಹುಟ್ಟಿದಾರಭ್ಯ ಒಂದಲ್ಲ ಒಂದು ರೋಗ ರುಜಿನ, ಮುಪ್ಪು, ಸಾವು, ಪ್ರಿಯರಿಂದ ವಿಯೋಗ, ಅಪ್ರಿಯರೊಟ್ಟಿಗೆ ಸಂಯೋಗ ಅಥವಾ ಇರಬೇಕಾದಂಥ ಪರಿಸ್ಥಿತಿ, ಮನಸ್ಸಿಗೆ ಬೇಕಾದದ್ದು ದೊರೆಯದೇ ಇರುವುದು, ಮನಸ್ಸಿಗೆ ಬೇಡಾದದ್ದು ದೊರೆಯುವುದು, ದೈಹಿಕ ಮಾನಸಿಕ ಕಷ್ಟ ಕೋಟಲೆಗಳು, ಇವುಗಳಿಗೆಲ್ಲ ಕಾರಣ ಏನು ಅಂತ ಇವನು ಉತ್ತರ ಹುಡುಕ್ತಾ ಇದ್ದ. ಪ್ರಾಯಶಃ ಸೃಷ್ಟಿಕರ್ತ ದೈವವನ್ನು ನೋಡಿದರೆ ಇದಕ್ಕೆ ಉತ್ತರ ಸಿಗಬಹುದು ಅಂತ ಆ ಕಾಲದಲ್ಲಿ ಪ್ರಚಲಿತವಾಗಿದ್ದ ದೇಹದಂಡನೆಯ ತಪಶ್ಚರ್ಯೆಯನ್ನು ಕೈಗೊಂಡ. ಕ್ರಮೇಣ ಅನ್ನಾಹಾರಗಳನ್ನು ಕಡಿಮೆ ಮಾಡ್ತಾ, ಕಂದಮೂಲ ಫಲಗಳನ್ನು ಸ್ವಲ್ಪ ಸ್ವಲ್ಪವಾಗಿ ತೆಗೆದುಕೊಳ್ತಾ ಇವನ ದೇಹ ದುರ್ಬಲವಾಗ್ತಾ ಬಂತು. ಸ್ನಾನಪಾನಾದಿಗಳನ್ನು ಮರೆತ, ನಿದ್ರೆಯನ್ನು ಮರೆತ ಯಾವಾಗಲೂ ತಪಸ್ಸಿನಲ್ಲಿ ಮುಳುಗಿರ್ತಾ ಇದ್ದ. ದೇಹ ಒಣಗಿ ಕೃಶಿವಾಗತೊಡಗಿತು. ಚರ್ಮ ಸುಕ್ಕುಗಟ್ಟಿ ಮರದ ತೊಗಟೆ ಹಾಗಾಯಿತು.
ಕೈಕಾಲುಗಳು ಒಣಗಿ ಕಡ್ಡಿಯಾದವು, ಕಣ್ಣುಗಳು ಆಳಕ್ಕೆ ಹೋದವು, ಎದೆಯ ಮತ್ತು ಬೆನ್ನಿನ ಮೂಳೆಗಳು ಹೊರಗೆ ಚಾಚಿಕೊಂಡವು. ಸಂಪೂರ್ಣವಾಗಿ ಶರೀರ ನಿಶ್ಶಕ್ತವಾಯಿತು. ಆದರೂ ಇವನು ತನ್ನ ಧ್ಯಾನದಲ್ಲಿ ಯಾವ ಸಡಿಲತೆಯನ್ನು ತರಲಿಲ್ಲ. ಉರಿಯುವ ಬಿಸಿಲಿನಲ್ಲಿ ಬಂಡೆಯ ಮೇಲೆ ಕುಳಿತು ಮಧ್ಯಾಹ್ನದ ಹೊತ್ತಿನಲ್ಲಿ ತಪಸ್ಸು ಮಾಡ್ತಾ ಇದ್ದ. ಕೊರೆಯುವ ಚಳಿಯಲ್ಲಿ ತಣ್ಣೀರಿನಲ್ಲಿ ನಿಂತು ಶೀತಕಾಲದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಸೂರ್ಯ ರಶ್ಮಿ ಸಹ ಪ್ರವೇಶಿಸದಂಥ ಕಾಡಿನಲ್ಲಿ ಅಮಾವಾಸ್ಯೆಯ ಕತ್ತಲೆಯನ್ನು ಲೆಕ್ಕಿಸದೆ ಜೀವದ ಹಂಗು ತೊರೆದು ಕುಳಿತು ತಪಸ್ಸು ಮಾಡ್ತಾ ಇದ್ದ. ಸ್ಮಶಾನದಲ್ಲಿ ಕೊಳೆತು ನಾರುವ ಶವಗಳ ಮಧ್ಯೆ ಕುಳಿತು ತಪಸ್ಸು ಮಾಡ್ತಾ ಇದ್ದ. ಈ ಎಲ್ಲ ತಪಸ್ಸಿನಿಂದ ಅವನಿಗೆ ಲಭ್ಯವಾದದ್ದು ಏನೂ ಇಲ್ಲ. ಆಗೀಗ ಮನಸ್ಸಿನಲ್ಲಿ ಹತಾಶೆ, ಅತೃಪ್ತಿ ತಲೆದೋರ್ತಾ ಇತ್ತು. ಇದನ್ನು ದಮನ ಮಾಡೋದಕ್ಕೋಸ್ಕರ ಮೂಗು ಮತ್ತು ಬಾಯಿಗಳನ್ನು ಬಿಗಿ ಹಿಡಿದು ಉಸಿರನ್ನು ಹತೋಟಿಗೆ ತರಲು ಯತ್ನಿಸ್ದ. ಆಗ ಕಿವಿಯಿಂದ ಉಸಿರು ಭೊರ್ಗರೆದು ಹೊರಗೆ ಬರ್ತಾ ಇತ್ತು. ಮತ್ತು ಇನ್ನೂ ಶರೀರವನ್ನು ದಂಡಿಸುವ ಅಭಿಪ್ರಾಯದಿಂದ ಮೂಗು, ಬಾಯಿ, ಕಿವಿಗಳನ್ನು ಬಿಗಿಯಾಗಿ ಹಿಡಿದು ಉಸಿರನ್ನ ಬಿಗಿ ಹಿಡಿದ. ಆಗ ಬ್ರಹ್ಮರಂಧ್ರದಿಂದ ಉಸಿರು ಭೋರ್ಗರೆದು ಹೊರಗೆ ನುಗ್ಗಿ ಶರೀರದಾದ್ಯಂತ ಯಮಯಾತನೆಯಾಗ್ತಾ ಇತ್ತು. ಆದರೆ ಈ ಯಾವ ಸಾಧನೆಯಿಂದಲೂ ಅವನಿಗೆ ಯಾವ ವಿಶೇಷವಾದ ಜ್ಞಾನವೂ ಲಭ್ಯವಾಗಲಿಲ್ಲ. 6 ವರ್ಷಗಳ ದೀರ್ಘ ಯಾತನಾಮಯ ತಪಸ್ಸಿನಿಂದ ಅವನಿಗೆ ಲಭ್ಯವಾದದ್ದು ಏನೂ ಇಲ್ಲ. ಈಗ ಅವನ ಒಳದನಿ ಹೇಳಿತು, ಈ ರೀತಿಯ ಅತಿಗಳಿಂದ ಏನು ಲಭ್ಯವಾಗದು? ಬಹುಶಃ ಬೇರೆ ಯಾವುದೋ ಮಾರ್ಗ ಇರಬಹುದು, ಅದನ್ನು ನೋಡು ಅಂತ ಹೇಳಿದಾಗಾಯಿತು. ಇದ್ದಕ್ಕಿದ್ದಂತೆಯೇ ಹೃದಯಾಂತರಾಳದಿಂದ ಮಿಂಚೊಂದು ಸುಳಿದು ಚಿತ್ತವನ್ನು ಬೆಳಗಿತು. ಹೇಗೆ ತಂತಿವಾದ್ಯವನ್ನು ಶ್ರುತಿ ಮಾಡಬೇಕಾದ್ರೆ ಅದರ ತಂತಿಗಳು ಅತ್ಯಂತ ಸಡಿಲವಾಗಿದ್ದರೆ ಯಾವ ನಾದವೂ ಹೊಮ್ಮೋದಿಲ್ಲ. ತಂತಿಗಳು ಅತ್ಯಂತ ಬಿಗಿಯಾಗಿದ್ದರೆ ಮೀಟಿದೊಡನೆಯೇ ಮುರಿದು ಹೋಗುತ್ತವೆ, ಅಷ್ಟೇ ಹೊರತು ನಾದ ಹೊಮ್ಮೋದಿಲ್ಲ. ಆದರೆ ಮಧ್ಯಮ ಸ್ಥಿತಿಯಲ್ಲಿ ಮಧುರವಾದ ಸಂಗೀತ ಹೊಮ್ಮುತ್ತೋ ಆ ರೀತಿಯಲ್ಲಿ ನಾನು ಅತಿಗಳನ್ನು ಬಿಟ್ಟು ಮಧ್ಯಮ ಮಾರ್ಗವನ್ನು ಅನುಸರಿಸ್ತೀನಿ ಅಂತ ನಿಶ್ಚಯ ಮಾಡಿದ. ಬಾಲ್ಯದಲ್ಲಿ ಒಮ್ಮೆ ಮರದಡಿಯಲ್ಲಿ ಕುಳಿತು ಕಣ್ಮುಚ್ಚಿದ್ದಾಗ ಉಸಿರನ್ನು ನೋಡ್ತಾ ಮನಸ್ಸು ಆಳಕ್ಕಿಳಿದು ಒಂದು ದಿವ್ಯವಾದ ಅನುಭವವಾಗಿತ್ತು. ಈಗ ನಾನು ಇದನ್ನು ಪ್ರಯತ್ನಿಸ್ತೀನಿ ಅಂತ ನಿಶ್ಚಯಿಸಿದ. ಅನ್ನಗ್ರಹಣ ಮಾಡಿದ. ಸಹಜ ಸ್ಥಿತಿಗೆ ಮರಳಿದ ಮೇಲೆ ದೇಹದಲ್ಲಿ ಶಕ್ತಿ ಕೂಡಿತು. ವೈಶಾಖ ಪೌರ್ಣಮಿಯ ದಿನ ಮರದಡಿಯಲ್ಲಿ ಕುಳಿತು ಒಂದು ದೃಢ ಸಂಕಲ್ಪ ಮಾಡಿದ. ನನ್ನ ಶರೀರದ ಮಾಂಸಖಂಡ, ಸ್ನಾಯು, ಮೂಳೆಗಳು, ಚರ್ಮ ಹರಿದು ಹೋಗಲಿ, ಧಮನಿಗಳಲ್ಲಿರುವ ರಕ್ತ ಬತ್ತಿ ಹೋಗಲಿ. ನಾನು ಸಂಪೂರ್ಣ ಜ್ಞಾನ ಸಂಪನ್ನನಾಗದವರೆಗೆ ಈ ಆಸನದಿಂದ ಕದಲೋದಿಲ್ಲ ಅಂತ ನಿಶ್ಚಯ ಮಾಡಿದ. ಅನಿರೀಕ್ಷಿತವಾಗಿ ಸಿಡಿಲು, ಗುಡುಗು, ಮಿಂಚುಗಳಿಂದ ಕೂಡಿದ ಮಳೆ ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಮನಸ್ಸಿನಲ್ಲಿ ಹಲವು ದುಷ್ಟ ಆಲೋಚನೆಗಳು ಮುತ್ತಿದವು. ಪ್ರಾಣ ಭಯ, ಭೂತ ಪ್ರೇತ ಪಿಶಾಚಿಗಳ ಭಯ ಕಾಡತೊಡಗಿತು. ತಾನು ಬಿಟ್ಟು ಬಂದ ಆ ಸುಖಮಯ ಜೀವನಕ್ಕೆ ಹಿಂದಿರುಗುವ ಬಯಕೆಯಾಯಿತು. ಈ ದುಃಖಪೂರ್ಣವಾದ ತಪಸ್ವಿ ಜೀವನ ಬೇಡ ಅನ್ನುವ ದ್ವೇಷ ಉದ್ಭವವಾಯಿತು. ಹೊರಗೆ ಕೋಲಾಹಲ, ಒಳಗೆ ತಳಮಳ. ಈಗ ಅಕಸ್ಮಾತ್ತಾಗಿ ಮನಸ್ಸಿನಲ್ಲಿ ತಾನು ಮಾಡಿದ ಹಲವು ಪುಣ್ಯ ಕಾರ್ಯಗಳ ನೆನಪು ಬಂತು. ಮನಸ್ಸು ನಿಧಾನವಾಗಿ ಶಾಂತವಾಗತೊಡಗಿತು. ಹೀಗೆ ಶಾಂತವಾದ ಮನಸ್ಸು ತಿಳಿಗೊಂಡಿತು. ತಿಳಿಯಾದ ಮನಸ್ಸಿನ ಮುಂದೆ ಹಲವು ಚಿತ್ರಗಳು ಸುರುಳು ಸುರುಳಿಯಾಗಿ ಕಂಡವು. ಇದೇನು ಅಂತ ಗಮನಿಸಿದಾಗ ಇವು ತನ್ನ ಪೂರ್ವ ಜನ್ಮಗಳು ಅಂತ ಇವನಿಗೆ ಸ್ಪಷ್ಟವಾಗಿ ಅರಿವಾಯಿತು. 2ನೇ ಯಾಮದಲ್ಲಿ ಜೀವಿಗಳು ತಮ್ಮ ಪಾಪ ಮತ್ತು ಪುಣ್ಯದ ಕರ್ಮಾನುಸಾರವಾಗಿ ಬೇರೆ ಬೇರೆ ಲೋಕಗಳಲ್ಲಿ, ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟುತ್ತಾ ಇರೋದು, ಸಾಯ್ತಾ ಇರೋದು ಇವನ ಒಳಗಣ್ಣಿಗೆ ಕಂಡವು. 3ನೇ ಯಾಮದಲ್ಲಿ ಈ ಜಗತ್ತಿನಲ್ಲಿ ದುಃಖ ಸತ್ಯ, ಈ ದುಃಖ ಉದಯವಾಗುತ್ತೆ, ಇದಕ್ಕೆ ಒಂದು ಕಾರಣ ಇರುತ್ತೆ, ಈ ಕಾರಣ ನಿವಾರಣೆಯಾದರೆ ಈ ದುಃಖ ನಿವಾರಣೆಯಾಗುತ್ತೆ, ಈ ನಿವಾರಣೆಗೆ ಖಚಿತವಾದ ಮಾರ್ಗವೂ ಸಹ ಇದೆ ಅನ್ನುವ 4 ಆರ್ಯ ಸತ್ಯಗಳು ಇವನಿಗೆ ತೋರಿದವು. ಹಿಂದೆಂದೂ ಯಾರೂ ಕಂಡು ಕೇಳಿ ಅರಿಯದ
ಧರ್ಮದಲ್ಲಿ ಇವನ ಕಣ್ಣುಗಳು ತೆರೆದವು. ಪ್ರಜ್ಞೆ ಮೂಡಿತು, ಜ್ಞಾನ ಮೂಡಿತು, ವಿದ್ಯೆ ಮೂಡಿತು ಮತ್ತು ಅಪೂರ್ವವಾದ ಬೆಳಕೊಂದು ಇವನ ಹೃದಯದಲ್ಲಿ ಮೂಡಿತು. ಈಗ ಇವನು ಸರ್ವಜ್ಞನಾದ, ಸಮ್ಯಕ್ ಸಂಬುದ್ಧನಾದ, ಜಗತ್ತಿನ ಸೃಷ್ಟಿಯೆಲ್ಲ ಇವನ ಕಣ್ಮುಂದೆ ತೆರೆದುಕೊಂಡಿತು. ಇವನು ತನ್ನ ದುಃಖದಿಂದ ಸಂಪೂರ್ಣವಾಗಿ ಮುಕ್ತನಾದದ್ದಲ್ಲದೆ ಜಗತ್ತಿಗೆ ದುಃಖ ಮುಕ್ತಿಯ ಮಾರ್ಗವನ್ನು ತೋರಿಸಲು ಸಮರ್ಥನಾದ. ನಂತರ ಇವನು ಘೋಷಿಸಿದ, ಅಮೃತತ್ವದ ದ್ವಾರಗಳು ತೆರೆದಿವೆ, ಕೇಳಬಲ್ಲವರು ಒಳಗೆ ಪ್ರವೇಶಿಸಬಹುದು ಎಂದ. ಬಂಧುಗಳೇ, ಆಧುನಿಕ ವಿಜ್ಞಾನಿಗಳು ಮಾನವತೆಗೆ ಬಹಳ ಸೇವೆ ಸಲ್ಲಿಸಿದ್ದಾರೆ. ಮನುಷ್ಯರ ಜೀವನವನ್ನು ಹಸನು ಮಾಡಲು ಬಹಳ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಇವರು ಸುಸಜ್ಜಿತ ಪ್ರಯೋಗಾಲಯಗಳಲ್ಲಿ, ಸುರಕ್ಷಿತ ವಾತಾವರಣದಲ್ಲಿ ಬಾಹ್ಯ ವಸ್ತುಗಳ ಮೇಲೆ ಸಂಶೋಧನೆಯನ್ನು ಮಾಡ್ತಾರೆ ಮತ್ತು ಈ ಸೃಷ್ಟಿಯ ಸತ್ಯಗಳನ್ನು ಅರಿತಾರೆ. ಇವರ ಅರಿವು ಬುದ್ಧಿಯ ಮಟ್ಟಕ್ಕೆ ಸೀಮಿತವಾಗಿರುತ್ತೆ. ಈ ಕಾರಣದಿಂದಾಗಿ ಇವರ ವ್ಯಕ್ತಿತ್ವದಲ್ಲಿ ಹೇಳಬಹುದಾದಂಥ ಯಾವ ಪರಿವರ್ತನೆಯೂ ಬರೋದಿಲ್ಲ. ಆದರೆ ಭಾರತೀಯ ಋಷಿಮುನಿಗಳು ಯಾವ ಪ್ರಯೋಗಾಲಯದ ಸಹಾಯವೂ ಇಲ್ಲದೆ ಮರದ ಅಡಿಗಳಲ್ಲೋ ಗುಹೆಗಳಲ್ಲೋ ಕುಳಿತು ತಪಸ್ಸು ಮಾಡ್ತಾಯಿದ್ರು. ಇವರು ತಮ್ಮ ಶರೀರವನ್ನು ಕಾಡಿನ ಎಲ್ಲ ಅಪಾಯಗಳಿಗೂ ಒಡ್ಕೊಂಡಿರ್ತಾಯಿದ್ರು. ಬಾಹ್ಯ ವಸ್ತುಗಳ ಮೇಲೆ ಪ್ರಯೋಗ ಮಾಡದೆ ಇವರು ತಮ್ಮ ದೇಹ ಮತ್ತು ಮನಸ್ಸುಗಳ ಮೇಲೆ ಪ್ರಯೋಗಗಳನ್ನು ಮಾಡಿಕೊಳ್ತಾ ಇದ್ದರು. ಹೀಗೆ ಇವರು ಪಡೆದ ಜ್ಞಾನ ಬುದ್ಧಿಯ ಮಟ್ಟವನ್ನು ಮೀರಿ ಅನುಭವದ ಮಟ್ಟಕ್ಕೆ ಏರಿರ್ತಾ ಇತ್ತು. ಈ ಅನುಭವದ ಕಾರಣದಿಂದಾಗಿ ಇವರ ವ್ಯಕ್ತಿತ್ವದಲ್ಲಿ ಸಂಪೂರ್ಣವಾದ ಮಾರ್ಪಾಡು ಬರ್ತಾ ಇತ್ತು. ಇವರು ಜ್ಞಾನ, ದಯೆ ಮತ್ತು ಅಗಾಧ ಪಾಪರಹಿತ ಗುಣಗಳ ಸಾಗರವೇ ಆಗ್ತಾಯಿದ್ರು. ತಾವು ಬೆಳಕನ್ನು ಕಂಡು ಜಗತ್ತಿಗೆ ಬೆಳಕನ್ನು ತೋರಲು ಸಮರ್ಥರಾಗ್ತಾಯಿದ್ರು. ಇಂಥ ಜ್ಞಾನಿಗಳಲ್ಲಿ ಮುಂಚೂಣಿಯಲ್ಲಿರುವವನು ಸಿದ್ಧಾರ್ಥ ಗೌತಮ ಬುದ್ಧ. ಇವನು ತನ್ನ ಜ್ಞಾನೋದಯದ ಕಾಲದಲ್ಲಿ ಕಂಡದ್ದೇನು ಮತ್ತು ಇವನು ಬೋಧಿಸಿದ್ದೇನು, ಇದು ನಮಗೆ ಈಗ ಎಷ್ಟು ಪ್ರಸ್ತುತವಿದೆ, ಸಹಾಯಕವಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ. ಸಿದ್ಧಾರ್ಥ ಗೌತಮ ಬುದ್ಧ ಬಾಹ್ಯ ಪರಿಕರಗಳ ಸಹಾಯವಿಲ್ಲದೆ ಕೇವಲ ತನ್ನ ಧ್ಯಾನದ ಬಲದಿಂದಲೇ ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಸಾಕ್ಷಾತ್ಕರಿಸಿಕೊಂಡ. ಈ ಅಗಾಧ ಜಗತ್ತು ದೈವಲೀಲೆಯಲ್ಲ, ಕಾರ್ಯ ಕಾರಣಗಳ ಮೇಲೆ ನಿಂತಿರುವ ಪರಮ ವೈಜ್ಞಾನಿಕವಾದ ವ್ಯವಸ್ಥೆಯಾಗಿದೆ ಅನ್ನೋದನ್ನು ಕಂಡುಕೊಂಡ. ನಂತರ ಮನುಷ್ಯ ಮನಸ್ಸಿನ ಎಳೆಗಳನ್ನು ಬಿಡಿಸಿ ಪರಿಶೀಲಿಸಿ ಸಂಶೋಧಿಸಿ ಅರ್ಥ ಮಾಡಿಕೊಂಡ. ಈ ಜಗತ್ತಿನಲ್ಲಿ ಎರಡು ಬಗೆಯ ಸತ್ಯಗಳಿವೆ. ಒಂದು, ಪದಾರ್ಥಗಳು ಮೇಲ್ನೋಟಕ್ಕೆ ಹೇಗೆ ತೋರುತ್ತವೋ ಅದು, ಇದನ್ನು ವ್ಯವಹಾರ ಸತ್ಯ ಅಂತಾರೆ. ಇನ್ನೊಂದು, ಆ ಪದಾರ್ಥಗಳು ನಿಜವಾಗಿ ಅವುಗಳ ಗುಣ ಸ್ವಭಾವಗಳೊಟ್ಟಿಗೆ ಹೇಗೆ ಇವೆಯೋ ಅದು, ಇದನ್ನು ಪರಮಾರ್ಥ ಸತ್ಯ ಅಂತಾರೆ. ಉದಾಹರಣೆಗೆ, ನಮ್ಮ ಕಾಲಡಿಯಲ್ಲಿರುವ ಈ ಭೂಮಿ ಮೇಲ್ನೋಟಕ್ಕೆ ದೃಢವಾಗಿದೆ, ಅಚಲವಾಗಿದೆ. ಆದರೆ ಇದು ಗಂಟೆಗೆ 25,000 ಮೈಲಿ ವೇಗದಲ್ಲಿ ಸುತ್ತುತ್ತಾ ಇದೆ ಅನ್ನೋದು ಪರಮಾರ್ಥ ಸತ್ಯ. ಈ ಮನುಷ್ಯ ದೇಹ ಅಷ್ಟೇ ಅಲ್ಲ, ಈ ಭೌತ ಜಗತ್ತಿನ ಅಣುವಿಂದ ಹಿಡಿದು ಪರ್ವತದವರೆಗೆ ಸಕಲ ವಸ್ತುಗಳು ಸಹ ದೃಢವಾಗಿ ಕಾಣುತ್ತವೆ. ಆದರೆ ಇವು ಪರಮಾಣು ಕಣಗಳಿಗಿಂತಲೂ ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದ್ದು. ಪ್ರಚಂಡ ಗತಿಯಲ್ಲಿ ಈ ಕಣಗಳು ಹುಟ್ಟುತ್ತಾ ಇವೆ, ಸಾಯ್ತಾ ಇವೆ, ಹುಟ್ಟುತ್ತಾ ಇವೆ, ಸಾಯ್ತಾ ಇವೆ. ಈ ಪ್ರಚಂಡ ಗತಿಯ ಕಾರಣದಿಂದಾಗಿ, ಈ ವೇಗದ ಕಾರಣದಿಂದಾಗಿ ಈ ವಸ್ತುಗಳು ಘನವಾಗಿವೆ, ಗಟ್ಟಿಯಾಗಿವೆ ಅನ್ನುವ ಭ್ರಮೆಯನ್ನು ಉಂಟು ಮಾಡುತ್ತೆ. ಇದನ್ನು ಆಪ್ಟಿಕಲ್ ಇಲ್ಯೂಷನ್ ಅಂತಾರೆ. ಅಷ್ಟೇ ಅಲ್ಲ, ಈ ಎಲ್ಲ ವಸ್ತುಗಳು ಸಹ, ಜೀವವಿರುವ ಇಲ್ಲದಿರುವ ಎಲ್ಲ ವಸ್ತುಗಳು ಸಹ ಇವುಗಳೊಳಗೆ ಎಡೆಬಿಡದೆ ಕಂಬಶ್ಚನ್ ಆ್ಯಂಡ್ ವೈಬ್ರೇಷನ್ ಅಂದರೆ ಜ್ವಲನ ಮತ್ತು ಕಂಪನ ಸತತವಾಗಿ ನಡೀತಾ ಇದೆ. ಈ ಕಾರಣದಿಂದಾಗಿ ಮನುಷ್ಯನ ಶರೀರದ ಮೇಲೆ ಒಂದು ಬಗೆಯ ಅನುಭವ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಮನುಷ್ಯನ ಮನಸ್ಸು ಸಾಗರದಂತೆ, ಮನಸ್ಸಿನಲ್ಲಿ ಯಾವಾಗಲೂ ಎಡೆಬಿಡದೆ ಆಲೋಚನೆಯ ಅಲೆಗಳು ಏಳ್ತಾ ಇರುತ್ತವೆ. ಈ ಪ್ರತಿಯೊಂದು ಆಲೋಚನೆಯೂ
ಮನುಷ್ಯನ ಶರೀರದ ಮೇಲೆ ಒಂದಲ್ಲ ಒಂದು ಬಗೆಯ ಸಂವೇದನೆಯನ್ನು ತರ್ತಾ ಇರುತ್ತೆ. ಈ ಅನುಭವಗಳನ್ನು ಸಂವೇದನೆ ಅಂತ ಬುದ್ಧ ಕರೆದ. ಸಂವೇದನೆ ಅಂದರೆ ಈಗ ನಮಗೆ ಬೆವರಿನ ಅನುಭವ, ಬಿಸಿಯ ಅನುಭವ, ಉರಿಯ ಅನುಭವ, ನೋವಿನ ಅನುಭವ, ಈ ಎಲ್ಲ ಅನುಭವಗಳನ್ನು ಸಂವೇದನೆ ಅನ್ನೋ ಶಬ್ದದಿಂದ ಇವನು ಜಗತ್ತಿಗೆ ಪರಿಚಯಿಸಿದ. ಇದು ಇವನ ಆವಿಷ್ಕಾರವಾಗಿತ್ತು. ಇದರಿಂದ ಮುಕ್ತಿಯ ಭವನಕ್ಕೆ ಕೀಲಿಕೈ ಸಿಕ್ಕ ಹಾಗಾಯಿತು. ಈ ಸಂವೇದನೆಗಳಲ್ಲಿ 3 ಬಗೆ. ಮನಸ್ಸಿಗೆ ಸುಖವನ್ನು ಕೊಡುವ, ಮುದವನ್ನು ಕೊಡುವ ಕಚಗುಳಿ ಇಟ್ಟ ಭಾವನೆ, ಮೈನವೆರೇಳುವುದು, ಪುಳಕವಾಗುವುದು, ರೋಮಾಂಚನವಾಗುವುದು, ಶರೀರ ಹಗುರವಾಗುವುದು, ಇವು ಮನಸ್ಸಿಗೆ ಸುಖವನ್ನು ಕೊಡುತ್ತವೆ. ಇವುಗಳನ್ನು ಸೂಕ್ಷ್ಮ ಸಂವೇದನೆ ಅಂತಾರೆ. ಭಾರ, ನೋವು, ಬಿಸಿ, ಉರಿ, ನವೆ, ತುರಿಕೆ ಇತ್ಯಾದಿಗಳು ಮನಸ್ಸಿಗೆ ಇಷ್ಟವಾಗೋದಿಲ್ಲ. ಇವುಗಳನ್ನು ದುಃಖಕರ ಸಂವೇದನೆಗಳನ್ನು ಸ್ಥೂಲ ಸಂವೇದನೆ ಅಂತ ಹೇಳ್ತಾರೆ. ಹಲವು ಬಗೆಯ ತಟಸ್ಥ ಸಂವೇದನೆಗಳು, ಇವುಗಳಿಗೆ ಹೆಸರು ಸಹ ಅಗತ್ಯವಿಲ್ಲ. ಈ ರೀತಿಯ 3 ಬಗೆಯ ಸಂವೇದನೆಗಳು ಒಂದಲ್ಲೊಂದು ಯಾವಾಗಲೂ ಮನುಷ್ಯನ ಶರೀರದ ಮೇಲೆ ಹೇಳ್ತಾನೆ ಇರುತ್ತವೆ. ಬುದ್ಧನಿಗಿಂತಲೂ ಮೊದಲು ಬಂದ ಭಾರತೀಯ ಜ್ಞಾನಿಗಳು ಮನುಷ್ಯ ಬಾಹ್ಯ ಪ್ರಪಂಚಕ್ಕೆ ಇಂದ್ರಿಯಗಳ ಮುಖಾಂತರ ಸಂಪರ್ಕಕ್ಕೆ ಬಂದಾಗ, ಉದಾಹರಣೆಗೆ ಕಣ್ಣು ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದಾಗ ಆ ವಸ್ತು ಕಣ್ಣಿಗೆ ಮನಸ್ಸಿಗೆ ಇಷ್ಟವಾದರೆ ಅದನ್ನು ಬಯಸ್ತಾನೆ, ಅದು ಇಷ್ಟವಾಗದಿದ್ದರೆ ದ್ವೇಷಿಸ್ತಾನೆ. ಈ ಬಯಕೆ ಮತ್ತು ದ್ವೇಷದ ಕಾರಣ ಮನುಷ್ಯ ದುಃಖ ಪಡ್ತಾನೆ. ಈ ರಾಗ ಮತ್ತು ದ್ವೇಷಗಳಿಂದ ಹೊರಬನ್ನಿ ಅಂತ ಬೋಧಿಸಿದರು. ಆದರೆ ಹೊರಬರೋದು ಹೇಗೆ ಅನ್ನೋದು ಮಾರ್ಗ ಗೊತ್ತಿರಲಿಲ್ಲ. ಬುದ್ಧ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮನುಷ್ಯ ಕಣ್ಣಿನಿಂದ ನೋಡಿದ ವಸ್ತು ಮನಸ್ಸಿಗೆ ಇಷ್ಟವಾದರೆ ಒಂದು ಬಗೆಯ ಹಿತಕರವಾದ ಸಂವೇದನೆ ಶರೀರದ ಮೇಲೆ ತೋರಿಬರುತ್ತೆ. ಈ ಸಂವೇದನೆಗೆ ಆಳ ಮನಸ್ಸು ಬಯಕೆಯ ಪ್ರತಿಕ್ರಿಯೆಯನ್ನು, ರಾಗದ ಪ್ರತಿಕ್ರಿಯೆಯನ್ನು ಉಂಟು ಮಾಡಿಕೊಳ್ಳುತ್ತೆ. ಈ ವಸ್ತು ಇಷ್ಟವಾಗದಿದ್ದರೆ ಒಂದು ಬಗೆಯ ದುಃಖಕರ ಸಂವೇದನೆ ಶರೀರದ ಮೇಲೆ ಉತ್ಪನ್ನವಾಗುತ್ತೆ. ಈ ಸಂವೇದನೆಗೆ ಆಳ ಮನಸ್ಸು ದ್ವೇಷದ ಪ್ರತಿಕ್ರಿಯೆಯನ್ನು ಮಾಡುತ್ತೆ, ಬೇಡ ಬೇಡ ಅನ್ನುವ ಪ್ರತಿಕ್ರಿಯೆಯನ್ನು ಮಾಡುತ್ತೆ. ಈ ಸಂವೇದನೆಯ ಕಾರಣದಿಂದಾಗಿ ಮನುಷ್ಯ ರಾಗ ಮತ್ತು ದ್ವೇಷವನ್ನು ಉತ್ಪತ್ತಿ ಮಾಡಿಕೊಳ್ತಾನೆ. ಈ ಸಂವೇದನೆಗಳಿಗೆ ಪ್ರತಿಕ್ರಿಯೆ ಮಾಡದಿದ್ದರೆ ಮನುಷ್ಯ ರಾಗ ಮತ್ತು ದ್ವೇಷಗಳಿಂದ ಹೊರಬರಬಹುದು ಅನ್ನುವುದನ್ನು ಬುದ್ಧ ಸ್ಪಷ್ಟವಾಗಿ ಕಂಡುಕೊಂಡ ಮತ್ತು ನಂತರ ಇದನ್ನು ಬೋಧಿಸ್ದ. ಮನುಷ್ಯರ ಮನಸ್ಸಿನಲ್ಲಿ 2 ಖಂಡಗಳಿವೆ. ಒಂದು ಮೇಲ್ಮನಸ್ಸು, ಇದನ್ನು ಬುದ್ಧ ಪರಿತಚಿತ್ತ ಅಂತ ಕರೆದ. ಇನ್ನೊಂದು ಒಳಮನಸ್ಸು. ಈ ಒಳಮನಸ್ಸನ್ನು ಆಧುನಿಕ ಮನೋವಿಜ್ಞಾನಿಗಳು ಸಬ್ಕಾನ್ಷಿಯಸ್ ಮೈಂಡ್ ಅಂತಾರೆ. ಅಂದರೆ ಇದು ಪ್ರಜ್ಞಾಹೀನ ಚಿತ್ತ ಅಂತ. ಇದು ಪ್ರಜ್ಞಾಹೀನವಾಗಿರುವುದಿಲ್ಲ. ಮತ್ತು ಇದನ್ನು ಸುಪ್ತಚಿತ್ತ ಅಂತ ಸಹ ಹೇಳ್ತಾರೆ. ಈ ಚಿತ್ತ ಸುಪ್ತವಾಗಂತೂ ಇರುವುದೇ ಇಲ್ಲ. ಈ ಮೇಲ್ಮನಸ್ಸು ಪಂಚೇಂದ್ರಿಯಗಳ ಮುಖಾಂತರ ಹೊರ ವಸ್ತುಗಳಲ್ಲಿ ಯಾವಾಗಲೂ ವ್ಯಸ್ತವಾಗಿದ್ದು, ಇದು ಒಂದು ಪಂಚೇಂದ್ರಿಯದಂತೆಯೇ ಕೆಲಸ ಮಾಡುತ್ತೆ. ಮನುಷ್ಯ ಮಲಗಿದಾಗ ಇದು ಸಹ ಮಲಗಿ ಹೋಗುತ್ತೆ. ಇದಕ್ಕೂ ಒಳಮನಸ್ಸಿಗೂ ಯಾವ ಸಂಪರ್ಕವೂ ಇಲ್ಲ. ಆದರೆ ಒಳಮನಸ್ಸು ಯಾವಾಗಲೂ ಮಲಗಿರುವುದಿಲ್ಲ. ಇದು 24 ಗಂಟೆಯೂ ಎಚ್ಚೆತ್ತಿರುತ್ತೆ. ಆದರೆ ಇದು ಎಚ್ಚೆತ್ತಿರುವುದು ಶರೀರದ ಮೇಲಿನ ಸಂವೇದನೆಗಳಿಗೆ ಮಾತ್ರ. ಇದಕ್ಕೂ ಬಾಹ್ಯ ಪ್ರಪಂಚಕ್ಕೂ ಯಾವ ಸಂಪರ್ಕವೂ ಇಲ್ಲ. ಈ ಮನಸ್ಸು ಶರೀರದ ಮೇಲೆ ತೋರಿಬರುವ ಪ್ರಿಯಕರವಾದ ಸಂವೇದನೆಗಳಿಗೆ ಬೇಕು ಬೇಕು ಎನ್ನುವ ರಾಗವನ್ನು ಉತ್ಪನ್ನ ಮಾಡಿಕೊಂಡು ಪ್ರತಿಕ್ರಿಯೆ ಮಾಡ್ತಾ ಇರುತ್ತೆ. ಮನಸ್ಸಿಗೆ ಸಂವೇದನೆಗಳು ಇಷ್ಟವಾಗದಿದ್ದರೆ ಬೇಡ ಬೇಡ ಎನ್ನುವ ದ್ವೇಷದ ಪ್ರತಿಕ್ರಿಯೆಯನ್ನು ಮಾಡ್ತಾ ಇರುತ್ತೆ. ಈ ರೀತಿ ಪ್ರತಿಕ್ರಿಯೆ ಮಾಡೋದು ಈ ಆಳ ಮನಸ್ಸಿನ ಕುರುಡು ಸ್ವಭಾವವೇ ಆಗಿಬಿಟ್ಟಿದೆ. ಈ ಕಾರಣದಿಂದಲೇ ಮನುಷ್ಯರು ಬಹಳ ದುಃಖಕ್ಕೀಡಾಗ್ತಾರೆ. ಉದಾಹರಣೆಗೆ, ಮನುಷ್ಯ ಮಲಗಿದಾಗ ಸೊಳ್ಳೆ ಬಂದು ಕಚ್ಚಿದರೆ ಮೇಲ್ಮನಸ್ಸು ಮಲಗಿ ನಿದ್ರೆ ಹೋಗಿದೆ. ಆದರೆ ಆ ಸೊಳ್ಳೆಯನ್ನು ಕೈ ಓಡಿಸುತ್ತೆ,
ಕೈ ಆ ಸೊಳ್ಳೆಯನ್ನು ಕೊಲ್ಲಲೂಬಹುದು. ಆ ಸ್ಥಳದಲ್ಲಿ ಒಂದು ರೀತಿಯ ಅಹಿತಕರ ಸಂವೇದನೆ ಆಗೋದರಿಂದ ಆ ಸ್ಥಳವನ್ನು ನೇವರಿಸುತ್ತೆ ಸಹ. ಅಂದರೆ ಇದು ಆಳ ಮನಸ್ಸಿನ ಪ್ರತಿಕ್ರಿಯೆಯಾಗಿದೆ. ಅದೇ ರೀತಿ ಚಳಿ ಅನ್ನಿಸಿದರೆ ಕಾಲಡಿಯಲ್ಲಿರೋ ಹೊದಿಕೆಯನ್ನು ಕೈ ಎಳ್ಕೊಳ್ಳುತ್ತೆ. ಇದು ಆಳ ಮನಸ್ಸಿನ ಪ್ರತಿಕ್ರಿಯೆಯಾಗಿದೆ. ಈ ರೀತಿ ಪ್ರತಿಕ್ರಿಯೆ ಮಾಡೋದು ಇದರ ಸ್ವಭಾವವಾಗಿದೆ. ಈ ಕಾರಣದಿಂದಲೇ ಮನುಷ್ಯರಿಗೆ ವ್ಯಕ್ತಿತ್ವ, ಸ್ವಭಾವ ಈ ಆಳ ಮನಸ್ಸಿನ ಈ ಅಭ್ಯಾಸದಿಂದಲೇ ಆಗಿದೆ. ಮನುಷ್ಯರು ಸಾಮಾನ್ಯವಾಗಿ ತನ್ನ ಹಣೆ ಬರಹವನ್ನು ಯಾವುದೋ ಒಂದು ವಿಧಿ ಬರೆಯುತ್ತೆ ಅಂದ್ಕೊಳ್ತೀವಿ. ಆದರೆ ನಾವು ಬುದ್ಧಿಪೂರ್ವಕವಾಗಿ ಮಾಡುವ ಮಾನಸಿಕ, ದೈಹಿಕ ಮತ್ತು ಕಾಯಿಕ ಕರ್ಮಗಳಿಂದಾಗಿ ನಾವು